ಪ್ರಸಿದ್ಧ ದೇವಾಲಯದಲ್ಲಿ ಸಾಲು ಸಾಲಾಗಿ ನಿಂತು ಬಂದ ಭಕ್ತಾದಿಗಳಿಂದ ಹಾಲನ್ನು ಹಾಕಿ ಸ್ವತಃ ಕೈಯಾರೆ ಗಂಗಾಧರೇಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿ ದೇವರ ಕೃಪೆಗೆ ಪಾತ್ರರಾದ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಶ್ರೀ ಮರಳು ಸಿದ್ದೇಶ್ವರ ದೇವಾಲಯದಲ್ಲಿ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಪ್ರಯುಕ್ತ ಪ್ರತಿ ವರ್ಷದಂತೆ ಇಂದು ದೇವಾಲಯದಲ್ಲಿ 1008 ಲೀಟರ್ ಕ್ಷೀರಾಭಿಷೇಕ ಹಾಗೂ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ದೇವಾಲಯ ಆಡಳಿತ ಮಂಡಳಿಯಿಂದ ಆಯೋಜಿಸಿದರು. ಪ್ರತಿ ಸೋಮವಾರ ವಿಶೇಷ ಪೂಜೆ ಕೈಂಕರ್ಯಗಳು ನಡೆದವು. ಇಂದು ಕೊನೆ ಸೋಮವಾರ ಪ್ರಯುಕ್ತ ಭಕ್ತಾದಿಗಳಿಗೆ ಹಾಲಿನ ಅಭಿಷೇಕ ಮಾಡಲು ಕಲ್ಪಿಸಿಕೊಟ್ಟಿದ್ದಾರೆ. ಸ್ವತಃ ನಾವೇ ದೇವರಿಗೆ ಹಾಲಿನ ಅಭಿಷೇಕ ಮಾಡಿ ಪುಣ್ಯರಾದಿವಿ ಎಂದು ಭಕ್ತಾದಿಗಳು ಸಂತಸ ವ್ಯಕ್ತಪಡಿಸಿದರು. ನನ್ನ ಹೆಸರು ದಾಕ್ಷಾಯಿನಿ ಅಂತ. ನಾವಿವತ್ತು ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂತಹ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಸರ್, ಇದೊಂದು ದೊಡ್ಡ ಪುರಾತನವಾದ ದೇವಸ್ಥಾನ. ಮತ್ತು ವಿಶೇಷ ಏನಂದರೆ ಪ್ರತಿ ಕಾರ್ತಿಕ ಸೋಮವಾರದಲ್ಲಿ ಪ್ರತಿದಿನವೂ ಸೋಮವಾರ ಪೂಜೆಗಳು ವಿಶೇಷವಾಗಿ ನಡೆಯುತ್ತೆ, ವಿಶೇಷ ಅಲಂಕಾರ ಇರುತ್ತೆ. ಆದರೆ ಕಡೇ ಸೋಮವಾರ ದಿನ ಏನಾಗುತ್ತೆ ಅಂತಂದರೆ ಸ್ವತಃ ಭಕ್ತಾದಿಗಳೇ ತಮ್ಮ ಕೈಯಿಂದ ದೇವರಿಗೆ ನೇರವಾಗಿ ಹಾಲಿನ ಅಭಿಷೇಕವನ್ನು ಮಾಡುವಂತಹ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸ್ಕೊಡ್ತಾರೆ. ಪ್ರತಿ ಭಕ್ತಾದಿಗಳು ಸಾಲಾಗಿ ಬಂದು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದ್ದು 10 ಗಂಟೆಗೆ, ಈಗ 2 ಗಂಟೆ ಸಮಯ. ಈಗಲೂ ಇನ್ನೂ ಬರ್ತಾ ಇದ್ದಾರೆ, ಆದರೆ ಹಾಲು ಮುಗಿದಿದೆ. 1008 ಲೀಟರ್ ಹಾಲಿನ ಅಭಿಷೇಕವನ್ನು ನಾವು ಪ್ರತಿ ವರ್ಷ ಆಚರಿಸ್ಕೊಂಡ್ಬರ್ತಾ ಇದ್ದೀವಿ. ಇದು 22ನೇ ವರ್ಷ ಯಶಸ್ವಿಯಾಗಿ ನಡೆಸಿದ್ದೀವಿ. ಇದೇ ರೀತಿ ಮುಂದೇನೂ ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಹೌದು ಸರ್, ನಾವೇ ಸ್ವತಃ ನಮ್ಮ ಕೈಯಿಂದ ಹಾಲಿನ ಅಭಿಷೇಕವನ್ನು ನೇರವಾಗಿ ದೇವರಿಗೆ ಸಲ್ಲಿಸ್ತಾ ಇರ್ತೀವಿ. ಅದು ಪೈಪ್ಗಳ ಮುಖಾಂತರ ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತಾರೆ ನಮಗೆ. ಅದು ತುಂಬ ಆನಂದವನ್ನು ಕೊಡುತ್ತೆ ಸರ್. ಯಾರೂ ಡೈರೆಕ್ಟಾಗಿ ನಮಗೆ ಅಭಿಷೇಕವನ್ನು ಮಾಡುವಂಥ ಅವಕಾಶ ಎಲ್ಲೂ ಕಲ್ಪಿಸ್ಕೊಡೋದಿಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ನಮ್ಮ ಕೈಯಾರೆ ಹಾಕೋ ಹಾಲು ಸೀದಾ ಹೋಗಿ ದೇವರ ಮೇಲೆ ಬೀಳುವಾಗ ನಮಗೊಂದು ಅದು ಹೇಳಕ್ಕೊಳಕ್ಕಾಗದೇ ಇರೋಂಥ ಆನಂದವನ್ನು ನೀಡುತ್ತೆ ಸರ್. ಇನ್ನು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತಿದೆ. ಬಂದ ಭಕ್ತಾದಿಗಳು ದೇವರ ದರ್ಶನ ಹಾಗೂ ತೀರ್ಥ ಪ್ರಸಾದ ಪಡೆದು ಪುನೀತರಾದರು. MG ರೋಡ್ ಚಿಕ್ಕಬಳ್ಳಾಪುರ. ಸದಾ 35 ವರ್ಷದಿಂದ ಕ್ಷೀರಾಭಿಷೇಕ ನಡೀತಾನೆ ಇದೆ. 1008 ಲೀಟ್ರ್ ಹಾಲಾಭಿಷೇಕ ನಡೀತಾ ಇದೆ ದೇವಸ್ಥಾನದಲ್ಲಿ. ಪ್ರತಿಯೊಬ್ಬರು ಭಕ್ತರು ಬಂದು ಹಾಲನ್ನು ಹಾಕ್ತಾ ಇದ್ದಾರೆ. ಅದರಿಂದ ಬರುವಂಥ ಹಾಲನ್ನು ಪ್ರಸಾದ ಮಾಡ್ತಾಯಿದ್ವಿ. ಇದು ಹತ್ರ 800 ವರ್ಷ ಇತಿಹಾಸ ದೇವಸ್ಥಾನ. ಇದು ಕೈವಾರ ತಾತಯ್ಯನವರು ಬಂದು ಈ ದೇವಸ್ಥಾನದಲ್ಲಿ ನೆಲೆಸಿ ಹೋಗಿದ್ದಾರೆ. ಇದು ಮರಳು ಸಿದ್ದೇಶ್ವರ, ಮರಳಲ್ಲೇ ಉದ್ಭವ ಆಗಿರೋಂಥ ದೇವಸ್ಥಾನ. ಇದು ವಿಶೇಷತೆ ಕಾರ್ತಿಕ ಮಾಸದಲ್ಲಿ ಪೂಜೆಗಳು ನಡೀತಾ ಇದೆ. 4,000 ಶಿವರಾತ್ರಿಯಲ್ಲಿ ನಡೆಯುತ್ತೆ. ಇದಕ್ಕೆ ಒಕ್ಕಲು ತಂದವರು ಇದ್ದಾರೆ. ತುಂಬ ಹಳ್ಳಿ, ಒಂದು 150ರಿಂದ 200 ಹಳ್ಳಿಯವರು, ಚಿಕ್ಕಮಗಳೂರು, ಹೆಬ್ಬೂರು ಆ ಕಡೆ ಎಲ್ಲ ಇದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.